ಮಾಡಿ ಸಾಕಾಗಿ ರೆಸ್ಟ್ ಬೇಕು ಅಂತ ಕಾಯ್ತಿದ್ದೀರಾ? ಹಾಗಿದ್ರೆ ನಿಮಗಾಗಿ ಇಲ್ಲೊಂದಿದೆ ಬಂಪರ್ ಸುದ್ದಿ. ಶ್ರೀಮಂತರಾಗುವ ಕನಸು ಕಾಣ್ತಿದ್ದೀರಾ? ಹಾಗಿದ್ರೆ ಎಚ್ಚರಗೊಳ್ಳಿ, ಆ ಗುರಿ ನನಸಾಗೋ ಕಾಲ ಬಂದಿದೆ. ಏನಪ್ಪಾ ಶ್ರೀಮಂತರಾಗೋದು ಹೇಗೆ ಅಂತೀರಾ? ನಿಮ್ಮತ್ರ ಹಳೆ ಕಾಲದ್ದು ₹2 ಕಾಯಿನ್ ಉಳ್ಕೊಂಡಿದ್ರೆ ಮೊದಲು ಅದನ್ನ ಹುಡುಕಿ ಜೋಪಾನ ಮಾಡಿ. ಯಾಕೆ ಅದನ್ನ ರಕ್ಷಿಸಬೇಕು? ಅದರಿಂದ ನಿಮಗೇನು ಲಾಭ ಇದೆ ಅಂತ ನೋಡ್ಕೊಂಡು ಬನ್ನಿ. ಇತ್ತೀಚಿಗಂತೂ ಎಷ್ಟೇ ದುಡಿದ್ರೂ ಬಿಡಿಗಾಸು ಉಳಿತಾಯ ಆಗ್ತಿಲ್ಲ. ನಿವೃತ್ತಿ ಜೀವನ ಸುಖದಾಯಕವಾಗಿ ಕಳೆಯೋದಕ್ಕೆ ಹಣ ಉಳಿಸಲಾಗ್ತಿಲ್ಲ. ಮನೆ ಖರ್ಚು, ವಿದ್ಯಾಭ್ಯಾಸ, ಅಗತ್ಯ ವಸ್ತುಗಳ ಖರೀದಿ, ಹೀಗೆ ನಾನಾ ಬಯಕೆಗಳ ಖರೀದಿಗೆ ಖರ್ಚಾಗಿ ಹೋಗುತ್ತೆ. ಹಣ ಉಳಿಸಲಾಗ್ತಿಲ್ಲ ಎಂದು ಹೆಚ್ಚು ಆದಾಯ ಗಳಿಸುವ ದುರಾಸೆಗೆ ಟ್ರೇಡಿಂಗ್ ಎನ್ನುವ ವ್ಯಸನಕ್ಕೆ ತುತ್ತಾಗಿ ಹಣವಲ್ಲದೆ ಪ್ರಾಣ ಕಳೆದುಕೊಂಡವರು ಇದ್ದಾರೆ. ಸದ್ಯ ಈ ಎಲ್ಲಾ ಸಮಸ್ಯೆಗೆ ಮುಕ್ತಿ ಕೊಡುವಂತಹ ಪ್ಲಾನ್ ಒಂದನ್ನ ನೀಡಲು ನಾವು ಹೊರಟಿದ್ದೇವೆ. ಮನೆಯಲ್ಲಿಯೇ ಕುಳಿತು ನೀವು ಶ್ರೀಮಂತರಾಗಬಹುದು. ಮನೆಯಲ್ಲೇ ಕುಳಿತು ಶ್ರೀಮಂತರಾಗಲು ಚಿಂತಿಸುತ್ತಿದ್ದೀರಾ? ಹಳೆಯ ₹2 ಕಾಯಿನ್ ಇದ್ರೆ ಈಗ್ಲೇ ಈ ಕೆಲಸ ಮಾಡಿ. ಇಲ್ಲಿಯವರೆಗೂ ನಾವು ಸಾಕಷ್ಟು ಹೊಸ ಮತ್ತು ಹಳೆಯ ಕಾಯಿನ್ಸ್, ನೋಟ್ಗಳನ್ನ ನೋಡಿದ್ದೇವೆ. ಕೆಲವೊಂದು ನಮ್ಮ ಬಳಿ ಹಾಗೆ ಉಳಿದುಕೊಂಡು ಬಿಟ್ಟಿರುತ್ತೆ. ಅವುಗಳನ್ನ ಏನ್ ಮಾಡೋದು ಅಂತ ಗೊತ್ತಾಗದೆ ಮಕ್ಕಳ ಶಿಕ್ಷಣಕ್ಕೆ ಬಳಕೆ ಆಗುತ್ತೆ ಅಂತ ಇಟ್ಟಿದ್ದು ಉಂಟು. ಕೆಲವೊಂದು ಮೂಲೆ ಗುಂಪಾಗಿದ್ದೂ ಇದೆ. ಆದ್ರೆ ಕೆಲವು ವಸ್ತುಗಳು ಹಳೆಯದಾಗುತ್ತಿದ್ದಂತೆ ಅವುಗಳ ಮೌಲ್ಯವೂ ಹೆಚ್ಚಾಗುತ್ತದೆ. ವಿಶೇಷವಾಗಿ ನಾಣ್ಯಗಳ ವಿಷಯದಲ್ಲಿ ಇದು ಬಹಳಷ್ಟು ಡಿಮ್ಯಾಂಡ್ ಹೊಂದಿದೆ. ನಾಣ್ಯಗಳು ಎಷ್ಟೇ ವರ್ಷಗಳಾದ್ರೂ ಹಳೆಯದಾಗುವುದಿಲ್ಲ. ಈಗ ಅವುಗಳಿಗೆ ಕಾಲ ಕೂಡಿ ಬಂದಿದೆ. ಅಂತಹ ಹಳೆಯ ₹2 ನಾಣ್ಯ ನಿಮ್ಮ ಬಳಿ ಇದ್ರೆ ಹೊರತನ್ನಿ. ನಿಮ್ಮ ಬಳಿ ಆ ₹2 ನಾಣ್ಯ ಇದ್ರೆ ನೀವು 5 ಲಕ್ಷ ಪಡೆಯಬಹುದು. 1994ರ ₹2 ಕೊಟ್ರೆ ಸಿಗುತ್ತೆ 5 ಲಕ್ಷ ರೂಪಾಯಿ. ಕೆಲವು ಜನರು ಹಳೆಯ ನಾಣ್ಯಗಳು ಮತ್ತು ಕರೆನ್ಸಿ ನೋಟ್ಗಳನ್ನ ಸಂಗ್ರಹಿಸುವ ಹವ್ಯಾಸವನ್ನ ಹೊಂದಿರುತ್ತಾರೆ. ಇದನ್ನ ನಾಣ್ಯ ಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಈ ಹವ್ಯಾಸ ಇರುವವರು ಹಳೆಯ ನಾಣ್ಯಗಳನ್ನ ಎಷ್ಟೇ ಬೆಲೆಯಾದ್ರೂ ಖರೀದಿಸಲು ರೆಡಿಯಾಗಿರುತ್ತಾರೆ. ಹಳೆಯ ನಾಣ್ಯಗಳನ್ನ ಹೊಂದಿರುವವರು ಇದೀಗ ಆ ನಾಣ್ಯಗಳನ್ನ ಆನ್ಲೈನ್ನಲ್ಲಿ ಹಣಕ್ಕಾಗಿ ಮಾರಾಟ ಮಾಡುತ್ತಿದ್ದಾರೆ. ಈ ಮೂಲಕ ಲಕ್ಷಾಂತರ ಹಣ ಗಳಿಸುತ್ತಿದ್ದಾರೆ. ನಿಮ್ಮ ಬಳಿಯೂ ಹಳೆಯ ನಾಣ್ಯಗಳಿದ್ರೆ ನೀವು ಮಾರಾಟ ಮಾಡಬಹುದು. ಅವುಗಳ ಬೆಲೆ ಎಷ್ಟು ಎಂದು ನೀವೇ ಆನ್ಲೈನ್ನಲ್ಲಿ ನಿರ್ಧರಿಸಬಹುದು. ಉದಾಹರಣೆಗೆ ನೀವು 1994ರ ₹2 ನಾಣ್ಯವನ್ನ ಮತ್ತು ಅದರ ಹಿಂಬದಿಯಲ್ಲಿ ಭಾರತೀಯ ರಾಷ್ಟ್ರಧ್ವಜವನ್ನ ಹೊಂದಿದ್ರೆ ಆ ನಾಣ್ಯದಿಂದ ನೀವು 5 ಲಕ್ಷ ರೂಪಾಯಿ ಸಂಪಾದಿಸಬಹುದು. ಹಳೆ ನಾಣ್ಯಗಳನ್ನ ಇಲ್ಲಿ ಸೇಲ್ ಮಾಡಿ. ನೀವು www.quickr.com QUIKR.com ಈ ಲಿಂಕ್ ಮೂಲಕ ಹಳೆಯ ನಾಣ್ಯಗಳು ಮತ್ತು ಕರೆನ್ಸಿ ನೋಟ್ಗಳನ್ನ ಮಾರಾಟ ಮಾಡಬಹುದು. ಇದಕ್ಕಾಗಿ ನೀವು ಮೊದಲು ಈ ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು. ಲಾಗಿನ್ ಆದ ನಂತರ ಪೋಸ್ಟ್ ಫ್ರೀ ಆಡ್ ಮೇಲೆ ಕ್ಲಿಕ್ ಮಾಡಿ. ನೀವು ಎರಡೂ ಬದಿಯಲ್ಲಿರುವ ನಾಣ್ಯದ ಫೋಟೋಗಳನ್ನ ಅಲ್ಲಿ ಅಪ್ಲೋಡ್ ಮಾಡಬೇಕು. ನಂತರ ನೀವು ಬೆಲೆಯನ್ನ ನಿಗದಿಪಡಿಸಬೇಕು ಮತ್ತು ನೀವು ಅದನ್ನ ಎಷ್ಟು ನಾಣ್ಯಗಳನ್ನ ಮಾರಾಟ ಮಾಡಲು ಬಯಸುತ್ತೀರಿ ಎಂಬುದನ್ನ ಪೋಸ್ಟ್ನಲ್ಲಿ ತಿಳಿಸಬೇಕು. ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನ ಸಹ ನೀಡಿ. ಅಲ್ಲದೆ ಆ ನಾಣ್ಯದ ವಿಶೇಷತೆ ಏನು ಎಂಬುದನ್ನ ಸಂಕ್ಷಿಪ್ತವಾಗಿ ವಿವರಿಸಬೇಕು. ವಿವರಗಳನ್ನ ನೀಡುವ ಮೂಲಕ ನಿಮ್ಮ ಪೋಸ್ಟ್ ನೋಡಿದವರು ಆ ನಾಣ್ಯವನ್ನ ಇಷ್ಟಪಟ್ಟರೆ ಅದನ್ನ ಖರೀದಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಅದರ ನಂತರ ಅವರು ನಿಮ್ಮ ಬಳಿ ಒಪ್ಪಂದ ಮಾಡಿಕೊಳ್ತಾರೆ. ನಂತರ ನೀವು ಹಣವನ್ನ ತೆಗೆದುಕೊಂಡು ನೇರವಾಗಿ ವ್ಯಕ್ತಿಗೆ ನಾಣ್ಯವನ್ನ ನೀಡಬಹುದು ಅಥವಾ ಅದನ್ನ ತಲುಪಿಸಬಹುದು. ಹಳೆಯ ನಾಣ್ಯಗಳನ್ನ ಖರೀದಿಸುವವರು ನಿಮ್ಮಿಂದ ಕಡಿಮೆ ಬೆಲೆಗೆ ಖರೀದಿಸುತ್ತಾರೆ. ಅವುಗಳನ್ನ ವಿದೇಶದಲ್ಲಿ ಹರಾಜು ಮಾಡಲಾಗುತ್ತದೆ. ಅದೊಂದು ರೀತಿಯ ವ್ಯಾಪಾರ. ಇಂತಹ ಹಳೆಯ ನಾಣ್ಯಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ. ಜಗತ್ತಿನಲ್ಲಿ ಯಾರು ಬೇಕಾದ್ರೂ ಮಾರಾಟ ಮಾಡಬಹುದು. ಒಟ್ಟಾರೆಯಾಗಿ ಈಗ ನಿರುದ್ಯೋಗದ ಸಂಖ್ಯೆ ಹೆಚ್ಚಾಗ್ತಿದೆ. ಕೆಲಸಗಳಿಗಾಗಿ ಹುಡುಕಾಟ ನಡೆಸಿದ್ರೂ ಸಮರ್ಪಕವಾದ ಉದ್ಯೋಗ ಸಿಗ್ತಿಲ್ಲ. ಅಂತವರಿಗಾಗಿ ಈ ನಾಣ್ಯ ಮಾರಾಟ ಉಪಯೋಗಕಾರಿ. ಆದ್ರೆ ಆನ್ಲೈನ್ ತಂತ್ರಜ್ಞಾನ ಭಾರಿ ಡೇಂಜರ್. ಎಚ್ಚರಿಕೆ ವಹಿಸಿ ಹಣ ಸಂಪಾದನೆಗೆ ಮುಂದಾಗಿ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53,
ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.